ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆಲೂ ಚಿಪ್ಸ್ ಮಾಡೋದು ಯಾವ ಥರ ಅಂತಂದು ತೋರಿಸ್ಕೊಡ್ತೀನಿ. ಪೊಟ್ಯಾಟೊ ಚಿಪ್ಸ್ ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ಆಲೂಗಡ್ಡೆಯಿಂದ ಮಾಡಿರುವಂಥ ಚಿಪ್ಸ್ ಇದು. ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು. ಬೇಗನೆ ಒಂದು 10 ನಿಮಿಷದಲ್ಲೇ ಮಾಡಿಬಿಡ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಫೇಲ್ ಆಗೋ ಚಾನ್ಸೇ ಇಲ್ಲ. ಯಾವ ಥರ ಮಾಡೋದು ಅಂದರೆ ನೋಡಿ, ಆಲೂಗಡ್ಡೆನ ಸ್ವಲ್ಪ ದೊಡ್ಡ ಸೈಜ್ ಇರೋದನ್ನು ತೊಗೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಈ ಥರ ಪೀಲರ್ನಲ್ಲಿ ಕ್ಲೀನಾಗಿ ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಡೋಣ. ಇದನ್ನು ನಾವು ಎಷ್ಟು ಮಾಡ್ತೇವೋ ಅಷ್ಟನ್ನು ಈ ಥರ ಮಾಡಿಟ್ಕೊಳ್ಳೋಣ. ಇದು ಆಲೂಗಡ್ಡೆ ಚಿಪ್ಸ್ ರೆಡಿ ಆಗೋದ್ರೊಳಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಎಲ್ಲದನ್ನು ಹೀಗೆ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡ್ಬಿಟ್ಟು ಚಿಪ್ಸ್ ಮಾಡೋದಿರುತ್ತಲ್ಲ ಈ ಥರದ್ದು, ಇದರಲ್ಲಿ ಹೀಗೆ ತುಂಬ ತೆಳುವಾಗಿರೋದನ್ನು ಬ್ಲೇಡ್ ಹಾಕ್ಕೊಬಿಟ್ಟು ಈ ಥರ ಮಾಡ್ಕೋತಾ ಹೋಗೋಣ. ತುಂಬ ತೆಳುವಾಗಿರ್ಬೇಕು ಸ್ಲೈಸಸ್ ಎಲ್ಲ. ತುಂಬ ತೆಳುವಾಗಿದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ತುಂಬ ತೆಳುವಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಇಷ್ಟು ತೆಳು ಇರಬೇಕು. ಕೆಳಗಡೆ ಕೈ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರಬೇಕು, ಕಾಣಿಸ್ಬೇಕು, ಆ ಥರ ಇರಬೇಕು. ಈ ಥರ ಮಾಡಬೇಕು. ಈ ಥರ ಮಾಡಿದ ತಕ್ಷಣ ಇದನ್ನು ಸ್ಲೈಸಸ್ ಮಾಡಿದ ತಕ್ಷಣ ಸ್ವಲ್ಪ ನೀರಿಗೆ ಹಾಕಿಬಿಡ್ಬೇಕು. ಇದನ್ನು ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ. ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿಬಿಡೋಣ ಎಲ್ಲದನ್ನು. ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಸ್ಟಾರ್ಚ್ ಹೋಗಬೇಕಿದ್ದು, ಅದಕ್ಕೆ ನೀರಿಗೆ ಹಾಕಿಬಿಡ್ಬೇಕು. ನೀರಿಗೆ ಹಾಕಿದ ಒಂದು 5 ನಿಮಿಷನೂ ಬೇಕಾಗಲ್ಲ, ಒಂದು 5 ನಿಮಿಷ ಇದ್ದರೆ ಸಾಕಾಗುತ್ತೆ. ಇದನ್ನು ಒಂದು ಇದಕ್ಕೆ ಬಸ್ಕೊಂಡು ಬಿಡೋಣ. ಇದನ್ನು ಕ್ಲೀನಾಗಿ ನೀರು ಬಸ್ಬಿಟ್ಟು ನೀರು ಕ್ಲೀನಾಗಿ ಬಸಿಬೇಕಿದು, ನೀರು ಇರಬಾರ್ದು. ಆ ಥರ ಕ್ಲೀನಾಗಿ ಸೋಸಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ. ಇದು ನೀರೆಲ್ಲ ಇದಾಗಲಿದ್ದು. ನೋಡಿ, ಆಲೂ ಚಿಪ್ಸು ಎಷ್ಟೊಂದು ಕ್ಲೀನಾಗಿ ಕ್ವಿಕ್ಕಾಗಿ ಮಾಡ್ತಾಯಿದ್ದೀವಿ. ಆಮೇಲೆ ಇದನ್ನು ಒಂದು ಒಣ ಬಟ್ಟೆ ಮೇಲೆ ಹಾಕಬೇಕಾಗತ್ತೆ. ಈ ಥರ ಒಂದು ಟವಲ್ ಮೇಲೆ ಇಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹೀಗೆ ಎಲ್ಲವನ್ನು ಹೀಗೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ಬಟ್ಟೆ ತಗೊಂಡು ಸ್ವಲ್ಪ ಪ್ರೆಸ್ ಮಾಡೋಣ. ಸ್ವಲ್ಪ ಬೇಗ ಮಾಡೋದಿದ್ದರೆ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳಿ ಅಂತ ಅಷ್ಟೇ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ನೀರು ಸ್ವಲ್ಪ ಬತ್ತಲಿ ಅಂತಂದು ಅಷ್ಟೇ. ಇವಾಗ ಬೇಗ ಮಾಡೋದಾದರೆ ಈ ಥರ ಮಾಡೋಣ. ಇಲ್ಲದ್ರೆ ಹಾಗೆ ಸ್ವಲ್ಪ ಬಸ್ತಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಬೋದು. ನೋಡಿ, ಇಷ್ಟಾದರೆ ಸಾಕಿದು, ತುಂಬ ಹೊತ್ತೇನು ಬೇಕಾಗಲ್ಲ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ, ಒಂದೊಂದನ್ನೇ ಹೀಗೆ ಹಾಕ್ಕೋತಾ ಹೋಗಬೇಕು. ಆಲೂ ಚಿಪ್ಸ್ ನೋಡಿ ಫ್ರೈ ಆಗ್ತಾಯಿದೆ. ಇವು ಮಾರ್ಕೆಟಲ್ಲಿ ಹೊರಗಡೆ ರೋಡ್ ಸೈಡಲ್ಲೆಲ್ಲ ನೋಡ್ತಿರ್ತೀವಿ. ಬಾಣಲೆ ಮೇಲೇ ಇಟ್ಟು ಮಾಡ್ತಾ ಇರ್ತಾರೆ. ನೀವು ಈ ರೆಸಿಪಿನ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂಗಡಿಯಲ್ಲಿ ತರೋಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಆಲೂ ಚಿಪ್ಸನ್ನು ತುಂಬ ಚೆನ್ನಾಗಿ ಬರುತ್ತೆ. ಹೇಗಾಗುತ್ತೆ ಅನ್ನೋ ಇದನ್ನೇ ಬೇಡ, ಬೇಗನೆ ಆಗುತ್ತೆ. ಜಾಸ್ತಿ ಸಾಮಾನೂ ಬೇಕಾಗಲ್ಲ, ಆಲೂಗಡ್ಡೆ ಒಂದಿದ್ದರೆ ಸಾಕು. ಆಲೂಗಡ್ಡೆ ಎಲ್ಲ ಕಡಿಮೆ ರೇಟ್ ಇದ್ದಾಗ ನೀವು ತಂದುಬಿಟ್ಟು ಈ ಥರ ಮಾಡಿಟ್ಕೋಬೋದು. ನೋಡಿ, ಫ್ರೈ ಆದನ್ನೆಲ್ಲ ಸ್ವಲ್ಪ ಹೀಗೆ ತಿರುಗಿಸೋಣ. ಇವನ್ನ ಆ ಕಡೆ ಈ ಕಡೆ ಈ ಥರ ಮಿಕ್ಸ್ ಮಾಡ್ತಿರ್ಬೇಕು. ನೋಡಿ, ಆಲೂ ಚಿಪ್ಸ್ ರೆಡಿ ಆಗ್ತಿದ್ದಾವೆ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಇನ್ಸ್ಟೆಂಟಾಗಿ ಮಾಡೋವಂಥ ಆಲೂ ಚಿಪ್ಸ್ ಇದು. ಇನ್ನೂ ಒಂದು ಚಿಪ್ಸ್ ಇದೆ. ಇದು ಒಣಗಿಸ್ಬಿಟ್ಟು ಹಾಗೆ 1 ವರ್ಷಗಟ್ಟಲೆ ಸ್ಟಾಕ್ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕರೀತಾರೆ. ಆ ಥರದ್ದು ಒಂದು ಮಾಡಿ ತೋರಿಸ್ತೀನಿ. ನೋಡಿ, ಇದು ಕರೆದ ತಕ್ಷಣವೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ನೋಡಿ, ಮಾಡಿ ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮಕ್ಕಳಿಗಾದರೂ ಕೊಡ್ಬೋದು, ನಾವಾದರೂ ಟೀ ಕಾಫಿ ಜೊತೆಗೆ ತಿನ್ಬೋದು. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.